ಬಹಾವಲ್ಪುರ್ನಲ್ಲಿ ನಡೆದಂತಹ ದಾಳಿಯಲ್ಲಿ 25 ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಮಟಾಶ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು 9 ಜಾಗ, ಅದರಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಆಗಿದ್ದಂತಹ ಬಹಾವಲ್ಪುರ್ ಕೂಡ ಒಂದು. ಆ ಬಹಾವಲ್ಪುರ್ ಒಂದರಲ್ಲೇ 25 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 90ಕ್ಕೂ ಹೆಚ್ಚು ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಹತ್ಯೆಗೀಡಾಗಿದ್ದಾರೆ, ಮಟಾಶ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು 9 ಜಾಗದಲ್ಲಿ ಭಾರತೀಯ ಸೇನೆ ಮಿಸೈಲ್ ದಾಳಿಯನ್ನ ಮಾಡಿತ್ತು. ಮುಜಾಫರಾಬಾದ್ನಲ್ಲೇ 2 ಟಾರ್ಗೆಟ್ಗಳಿದ್ವು, 2 ಲಾಂಚ್ ಪ್ಯಾಡ್ಗಳು. ಬಹಾವಲ್ಪುರ್, ಕೋಟ್ಲಿ, ಚಾಕ್ ಅಮ್ರು, ಗುಲ್ಪುರ್, ಭಿಂಬರ್, ಮುರೀದ್ಕೆ ಹಾಗೆ ಸಿಯಾಲ್ಕೋಟ್, ಈ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು ಉಗ್ರರ ಲಾಂಚ್ ಪ್ಯಾಡ್ಗಳಿದ್ದಂತಹ ಸ್ಥಳದಲ್ಲಿ. ಮುರೀದ್ಕೆಯಲ್ಲಿ 30 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಉಗ್ರರು ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹಾವಲ್ಪುರ್ ಒಂದರಲ್ಲೇ 25 ಉಗ್ರರು ಹತರಾದ್ರೆ ಮುರೀದ್ಕೆಯಲ್ಲಿ 30 ಉಗ್ರರು ಹತರಾಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಭಾರತ ಟಾರ್ಗೆಟ್ ಮಾಡಿದಂತಹ 9 ಸ್ಥಳಗಳಲ್ಲಿ 9 ಉಗ್ರರ ಲಾಂಚ್ ಪ್ಯಾಡ್ಗಳಲ್ಲಿ 90ಕ್ಕೂ ಹೆಚ್ಚು ಉಗ್ರರು ಪ್ರಾಣವನ್ನ ಕಳ್ಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿವೃತ್ತ ಕರ್ನಲ್ ಆಗಿರುವಂತಹ ಶರತ್ ಭಂಡಾರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ಕೇಳಿದಂತಹ ಈ ಸುದ್ದಿಯಿಂದ ಎಷ್ಟು ಖುಷಿಯಾಗಿದೆ ಸರ್ ತಮ್ಗೆ? ನೋಡಿ, ನಮ್ಗೆಲ್ಲ ಬಹಳ ಒಂದು ವಿಶಿಷ್ಟವಾದ ಸಮಾಚಾರ ಇದ್ದು ಬಹಳ ಸಂತೋಷ ಆಗಿದೆ. ನಾವು ಇಂಥ ಒಂದು ದುರುಳರು, ಭಯೋತ್ಪಾದಕರು ಅಲ್ಲಿ ನಮ್ಮ ಜನರನ್ನು ಕೊಂದ ಬದಿಗೆ ಶಾಸ್ತ್ರೀಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೇವೆ. ಅಲ್ಲಿ ನೀರಿನ ಬಂದ್ ಮಾಡಿದ್ದೇವೆ ನದಿಗಳಲ್ಲಿ, ಮತ್ತೆ ಇಕನಾಮಿಕಲಿ ಅವರಿಗೆ ಬೇಕಾದಷ್ಟು ಟೈಟ್ ಮಾಡಿದ್ದೇವೆ. ಆದರೆ ಈ ವಾರ್ ಸಿಸ್ಟಮ್ ಅಲ್ಲಿ ನಾವು ಅವರನ್ನು ಅಟ್ಯಾಕ್ ಮಾಡಿರ್ಲಿಲ್ಲ. ಈಗ ಅದು ನಾವು ಆಪರೇಷನ್ ಸಿಂಧೂರ್ ನಡಿಯಲ್ಲಿ ಮಾಡಿದ್ದೇವೆ. ಬಹಳ ಒಳ್ಳೆ ಕಾರ್ಯಕ್ರಮ. 5 ಕಡೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಮತ್ತೊಂದು 4 ಕಡೆ ಪಾಕಿಸ್ತಾನದಲ್ಲಿ ಕ್ಷಿಪಣಿ ದಾಳಿ ಆಗಿದೆ. ಇಲ್ಲಿ ಒಂದೇ ವಿಷಯ ನಾನು ಹೇಳ್ಬಯಸ್ತೇನೆ. ಅದೇನಂತ ಹೇಳಿದ್ರೆ, ನೀವಲ್ಲಿ ಹೇಳಿದ್ರೆ 90 ಭಯೋತ್ಪಾದಕರು ಸತ್ಯ ಹೊಡೆದಿದ್ದಾರೆ ಅಂತ. ನೋಡಿ, ಒಂದನೇದಾಗಿ ನಾವು ತುಂಬಾ ಸಮಯದಿಂದ ಹೇಳ್ತಾ ಇದ್ದೇವೆ, ನಾವು ಬರ್ತಾ ಇದ್ದೇವೆ, ಬಂದು ಹೊಡಿತೇವೆ ನಿಮ್ಮನ್ನು ಅಂತ. ಆದ ಕಾರಣ ಪಾಕಿಸ್ತಾನಿ ಸೇನೆ ಈ ಭಯೋತ್ಪಾದನೆ ಎಲ್ಲ ಮುಖ್ಯಸ್ಥರನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದೆ. ಹೌದು, ಮಾಡಿದೆ ಅಂತಂದ್ರೆ ಮಾಡಿರ್ಬೇಕು, ಬುದ್ಧಿವಂತರು ಮಾಡಿರ್ಬೇಕು. ಅದು ಕೆಲವರಿಗೆ ಹೈ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಅವರನ್ನು ದೂರ ಅಲ್ಲಿಂದ ಈ ಟಾರ್ಗೆಟ್ ಅವರ ಹಾರ್ಬರ್ಗಳು ಉಂಟಲ್ಲ, ಅವರ ನೆಲೆ ಉಂಟಲ್ಲ, ನೆಲೆಗಳಿಂದ ದೂರ ಕೊಂಡೋಗಿ ಆಗಿದೆ. ಒಂದು ವೇಳೆ ಅದು ಹಾಗೆ ಮಾಡದಿದ್ದರೆ ಅದು ಪಾಕಿಸ್ತಾನದ ತಪ್ಪು, ಅದೇ ಅವರ ವೀಕ್ನೆಸ್, ಅದೇನಿವೆ ಅದು ಅವರಿಗೆ ಬಿಟ್ಟದ್ದು. ಸೊ ಆದ ಕಾರಣ ಅಲ್ಲಿ ಈ ದೊಡ್ಡ ದೊಡ್ಡ ಭಯೋತ್ಪಾದಕರ ಮುಖ್ಯಸ್ಥರು ಅವ್ರು ಯಾರು ಸಿಕ್ಲಿಕ್ಕಿಲ್ಲ ಈ ಕಾರ್ಯಾಚರಣೆಯಲ್ಲಿ. ಯಾಕಂದ್ರೆ ನಾವು ತುಂಬಾ ಟೈಮ್ ಕೊಟ್ಟು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ, ಬರ್ತಾ ಇದ್ದೇವೆ ಅಂತ. ಆಮೇಲೆ ಅವರಲ್ಲಿ ಕುಳಿತುಕೊಂಡು ಕಾಯ್ತಾ ಇರ್ತಾರೆ ಅಂತ ಒಂದು ಅಲ್ಲಿ ಸನ್ನಿವೇಶ ಇಲ್ಲ. ಎರಡನೇದಾಗಿ ಏನಂತ ಹೇಳಿದ್ರೆ, ಇದು ಕ್ಷಿಪಣಿ ದಾಳಿ ಅಂದ್ರೆ ಅಲ್ಲಿ ಬಾಂಬ್ ಹೋದದ್ದು ಅಲ್ಲಿ ಯಾರು ನೋಡಿಲ್ಲ. ನೀವು ಹೇಳಿದ್ರಿ 80 ಭಯೋತ್ಪಾದಕರು 90 ಭಯೋತ್ಪಾದಕರು, ನಿಮ್ಗೆ ಯಾರು ಹೇಳಿದ್ರು 90 ಅಂತ? ಅಲ್ಲಿ ಎಷ್ಟೊಂದು ಅಲ್ಲಿ 100-200 ಜನರು ಸತ್ತಿರ್ಬೋದು, ಹೇಗೆ ಗೊತ್ತಿಲ್ಲ. ಆಯ್ತು, ಇದು ಕ್ಷಿಪಣಿ ದಾಳಿ ಆದ ಕಾರಣ ಕ್ಷಿಪಣಿ ದಾಳಿಯ ಮೇಲೆ ಅದರಲ್ಲಿ ಏನು ಪರಿಣಾಮ ಬಂತು ಅಲ್ಲಿ, ಅದನ್ನು ಸ್ಯಾಟಲೈಟ್ ಮುಖಾಂತರ ಅಥವಾ ಬೇಹುಗಾರಿಕೆಯ ಮುಖಾಂತರ, ಇಂಟೆಲಿಜೆನ್ಸ್ ನೆಟ್ವರ್ಕಿನ ಮುಖಾಂತರ ಪತ್ತೆ ಹಚ್ಚಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ಒಂದು ಗಂಟೆ 2 ಗಂಟೆ 6 ಗಂಟೆ ಬೇಕು ಇದು ದಾಳಿ ಆದ ನಂತರ ಅಲ್ಲಿ ಮಾಹಿತಿ ಪಡ್ಕೊಳ್ಳಿಕ್ಕೆ. ಸೊ ಆದ ಕಾರಣ ನೀವು ಈಗ ಫಿಗರ್ ಅಲ್ಲಿ ಹೇಳ್ತೀರಂತಂದ್ರೆ ಅಲ್ಲ, ನಿಮ್ಗೆ ಟಿವಿಗೆ ಒಳ್ಳೇದೇ ಎಷ್ಟು ಫಿಗರ್ ಹೇಳ್ತೀರಿ ಅಂತ. ಬಟ್ ಅದು ಫಿಗರ್ ಯಾಕೆ, ಅದಕ್ಕಿಂತ ಡಬಲ್ ಇದ್ದಿರ್ಬೋದು ನಮ್ಮ ಲೆಕ್ಕ ಪ್ರಕಾರ. ಬಟ್ ಇದರಲ್ಲಿ ಅತಿ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಈ ಅವರು ಭಯೋತ್ಪಾದಕರ ಮುಖ್ಯಸ್ಥರು ಅಲ್ಲಿ ಸಿಕ್ಕಿದಾರ ಇಲ್ವಾ ಗೊತ್ತಿಲ್ಲ. ಆದರೆ ಅವರ
ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಉಂಟಲ್ಲ ಅದನ್ನು ನಾವು ಧ್ವಂಸ ಮಾಡಿದ್ದೇವೆ. ಅದೊಂದು ಒಳ್ಳೆ ಸಂಗತಿ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತೆಲ್ಲ ಅಲ್ಲಿ ಬಿಲ್ಡಿಂಗ್ಗಳು ಉಂಟು, ಅಲ್ಲಿ ಬೇರೆ ಬೇರೆ ಸವಲತ್ತುಗಳುಂಟು, ಕಮ್ಯುನಿಕೇಶನ್ ಫೆಸಿಲಿಟೀಸ್ ಉಂಟು, ರೇಡಿಯೋ ಸ್ಟೇಷನ್ಸ್ ಉಂಟು. ಅವುಗಳನ್ನೆಲ್ಲ ನಾವು ಧ್ವಂಸ ಮಾಡಿದ್ದೇವೆ ಈ ಕಾರ್ಯಾಚರಣೆಯಲ್ಲಿ. ಅದೊಂದು ದೊಡ್ಡ ವಿಷಯ, ಬಹಳ ಒಂದು ಪ್ಲಸ್ ಪಾಯಿಂಟ್, ಅದು ಸಂತೋಷದ ವಿಷಯ. ಅದನ್ನು ಮುಂದಕ್ಕೆ ಅವರನ್ನು ಅದೇ ನೆಲೆಯನ್ನು ಮುಂದೆ ಮರುಸ್ಥಾಪಿಸಬೇಕಾದರೆ ಅವರಿಗೆ ತುಂಬ ಪ್ರಯತ್ನ ಮಾಡಬೇಕು. ತುಂಬ ಖರ್ಚು ಉಂಟು, ಖರ್ಚು ಬೇರೆ, ಮತ್ತೆ ತುಂಬ ಪ್ರಯತ್ನ ಮಾಡಬೇಕು. ಆದ ಕಾರಣ ಇನ್ನೂ ಆ ನೆಲೆಯಲ್ಲಿ ಅವರು ಬರುವುದಿಲ್ಲ. ಸೊ ಇದೊಂದು ಅವರ ಶಾಶ್ವತವಾಗಿ ಅವರ ನೆಲೆಗಳನ್ನು ಧ್ವಂಸ ಮಾಡಿದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ ನಾವು, ಅತಿ ಉತ್ತಮವಾದ ಕಾರ್ಯಕ್ರಮ. ಈ ಕ್ಷಿಪಣಿ ದಾಳಿಯ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ ಸರ್, ನಮ್ಮ ವೀಕ್ಷಕರಿಗಾಗಿ ಈ 9 ಟಾರ್ಗೆಟ್ಗಳನ್ನ ಗುರುತಿಸೋದು, ಆ 9 ಟಾರ್ಗೆಟ್ಗಳಿಗೆ ಗುರಿಯಾಗಿ ಕ್ಷಿಪಣಿಗಳನ್ನ ಉಡಾಯಿಸೋದು, ಈ ಕಂಪ್ಲೀಟ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಟೆಕ್ನಿಕಲ್ ಆಗಿ ಇದನ್ನ ವಿವರಿಸಬಹುದಾ ಅಂತ ಹೇಳಿ. ನೋಡಿ, ಇದನ್ನು ಎಲೆಕ್ಟ್ರಾನಿಕಲಿ ಡೇಟಾ ಕಲೆಕ್ಷನ್ ಮಾಡ್ತಾರೆ, ಸ್ಯಾಟಲೈಟ್ ನ ಮುಖಾಂತರ ಡೇಟಾ ಕಲೆಕ್ಷನ್ ಮಾಡ್ತಾರೆ. ಮ್ಯಾಪಿನಲ್ಲಿ ಅವರ ಕೋಆರ್ಡಿನೇಟ್ಸ್ ಉಂಟಲ್ಲ, ಅದು ಉತ್ತರದಿಂದ ದಕ್ಷಿಣ ಮತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುವ ಲೈನ್ಗಳಿರ್ತಲ್ಲ, ಭೂಮಿಯ ಮೇಲೆ ಭೂರೇಖೆಗಳು, ಅವುಗಳ ಕೋಆರ್ಡಿನೇಟ್ಸ್ ಗಳನ್ನು ಸೆಟ್ ಮಾಡ್ತಾರೆ, ಕರೆಕ್ಟ್ ಕೋಆರ್ಡಿನೇಟ್ಸ್ ಗಳನ್ನು ವೆರಿಫೈ ಮಾಡ್ತಾರೆ. ಒಂದು ಮೇಲಿನಿಂದ ಫೋಟೋಗ್ರಫಿಯಿಂದ, ಆಮೇಲೆ ಬೇಹುಗಾರಿಕೆಯಿಂದ ಅಂದ್ರೆ ಇಂಟೆಲಿಜೆನ್ಸ್ ನೆಟ್ವರ್ಕ್ನಿಂದ ಕೆಳಗೆ ನೆಲದಲ್ಲಿ ಜನರ ಹತ್ರ ಮಾತನಾಡಿ ಎಲ್ಲಿ ಉಂಟು, ಹೇಗಿದ್ದಾರೆ, ಯಾವ ವಿಶೇಷತೆ, ಮತ್ತೆ ಅವುಗಳ ಫೋಟೋ ಅಗತ್ಯ ಬೇಕು. ಅದನ್ನೆಲ್ಲ ತೆಗೆದು ಇದನ್ನು ಮತ್ತೆ ಇಲ್ಲಿ ಕಂಪ್ಯೂಟರ್ನಲ್ಲಿ ಇಟ್ಟು ಎಲ್ಲ ಟಾರ್ಗೆಟ್ ಸಿಲೆಕ್ಟ್ ಮಾಡುವಾಗ ಎಲ್ಲ ಮಾಹಿತಿ ಬೇಕು. ಯಾಕಂತಂದ್ರೆ ಇಲ್ಲಿಂದ ನಾವು ಕಳಿಸಿದ ಕ್ಷಿಪಣಿ ಎಲ್ಲಿಯ ಬೇರೆ ಕಡೆಗೆ ಹೋಗಿ ಬೀಳ್ಬಾರ್ದಲ್ಲ. ಹೌದು. ಉದಾಹರಣೆಗೆ ಬಹಾಬಲ್ಪುರ್ಗೆ ಕಳಿಸಿದ ಕ್ಷಿಪಣಿ ಎಲ್ಲಿಯ ಬೇರೆ ಕಡೆಗೆ ಹೋಗಿ ಬಿದ್ದಿರೋದ್ರ ನಾವು ಕಳಿಸಿದ ಮುಖ್ಯ ಪರ್ಪಸ್ ಡಿಫೀಟ್ ಆಯ್ತಲ್ಲ, ಅದರ ಉದ್ದೇಶ ಇದ್ದದ್ದು ಹಾಳಾಯ್ತದು, ಉದ್ದೇಶ ಸುಮಗಾಯ್ತು. ಸೊ ಆದ ಕಾರಣ ಅದು ಅಕ್ಯುರೇಸಿ ಬಹಳ ಇಂಪಾರ್ಟೆಂಟ್, ಅಕ್ಯುರೇಸಿ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಟೈಮಿಂಗು. ಈ ಟೈಮಿಂಗ್ ಉಂಟಲ್ಲ, ಅದೊಂದು ಬಹಳ ಒಳ್ಳೆ ಟೈಮಿಂಗ್ ತಗೊಂಡಿದ್ದಾರೆ. ಮಧ್ಯರಾತ್ರಿ ಇದೊಂದು ಮಲಗುವ ಸಮಯ, ಜನರು ಇಲ್ಲಿ ಎಚ್ಚರದಲ್ಲಿ ಹೊರಗೆ ತಿರುಗಾಡಿಕೊಂಡಿಲ್ಲ. ಅಲ್ಲಿ ನೀವು ಬಿಲ್ಡಿಂಗ್ ಮೇಲೆ ಬಾಂಬ್ ಹಾಕಿದ್ರೆ ಅಲ್ಲಿ ಜನರೇ ಯಾರು ಇಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ ಹೊರಗೆ, ಅಂತ ಪ್ರಮೇಯ ಇಲ್ಲ. ಇದು ಟೈಮಿಂಗು ಮಧ್ಯರಾತ್ರಿ ಆದ ಕಾರಣ ಎಲ್ಲರೂ ಇದ್ದಿದ್ರೆ ಅವರವರ ಈ ಬಿಲ್ಡಿಂಗ್ ಗಳ ಒಳಗೆ ಅವರು ಮಲಗಿರ್ಬೇಕು. ಸೊ ನೀವು ಹೇಳಿದ ಒಂದು 89 ಜನರು ಹಾಗೆ ಇದ್ದಿರ್ಬೋದು, ಜಾಸ್ತಿ ಇದ್ದಿರ್ಬೋದು, 100-150 ಜನರು ಇದ್ದಿರ್ಬೋದು, ಗೊತ್ತಿಲ್ಲ, ಅದೊಂದು ಅಂದಾಜು ಫಿಗರು. ಸೊ ಅವರು ಈ ಟೈಮಿಂಗ್ ಉಂಟಲ್ಲ, ಅದು ಬಹಳ ಇಂಪಾರ್ಟೆಂಟ್. ಟೈಮಿಂಗ್, ಸಿಲೆಕ್ಷನ್ ಆಫ್ ಟಾರ್ಗೆಟ್, ಮತ್ತೆ ಎಷ್ಟು ಫೋರ್ಸ್ ಯೂಸ್ ಮಾಡಬೇಕು, ಅದು ಇನ್ನೊಂದು ಬಹಳ ಮುಖ್ಯ ವಿಷಯ. ಕ್ಷಿಪಣಿಗಳಲ್ಲಿ ಕ್ಷಮತೆ ಬೇರೆ ಬೇರೆ ರೀತಿಯಲ್ಲಿ ಉಂಟು, ಬೇರೆ ಬೇರೆ ಕೆಪಾಸಿಟಿ ಉಂಟು ಅದರಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ಗೆ, ಒಂದು ಚಿಕ್ಕ ಟಾರ್ಗೆಟ್ಗೆ ದೊಡ್ಡ ಬಾಂಬ್ ಹಾಕಿ ಪ್ರಯೋಜನ ಇಲ್ಲ, ಅಲ್ಲಿ ವೇಸ್ಟ್ ಆಗ್ತದಲ್ಲ. ಬೇರೆ ದೊಡ್ಡ ಸ್ಥಳಕ್ಕೆ ಚಿಕ್ಕ ಬಾಂಬ್ ಹಾಕಿದ್ರು ಅದು ವೇಸ್ಟ್ ಆಗ್ತದೆ. ಸೊ ಆಯಾ ಸ್ಥಳಗಳಿಗೆ ಬೇಕಾದದಕ್ಕೆ ಸೊ ಅದರ ಕ್ಷಮತೆಗೆ ಹೊಂದಿಕೊಂಡು ಆಯಾ ಕ್ಷಿಪಣಿಗಳನ್ನು ಉಪಯೋಗಿಸ್ತಾರೆ. ಸರ್, ಇವಾಗ ಪಾಕಿಸ್ತಾನ ಭಾರತದ ವಿರುದ್ಧ ರಿಟಾಲಿಯೇಟ್ ಮಾಡುತ್ತೆ ಅಥವಾ ಪ್ರತಿದಾಳಿಯನ್ನ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಇಫ್ ಇನ್ ಕೇಸ್ ಹಾಗಾದ್ರೆ ಸೇನೆಯ ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ಅರಿವಿರುವಂತವ್ರು ತಾವು, ಭಾರತ ಅದನ್ನ ಫೇಸ್ ಮಾಡೋದಕ್ಕೆ, ಅದನ್ನ ತಡೆಯೋದಕ್ಕೆ, ಆ ದಾಳಿ ಗುತ್ರವನ್ನ ಕೊಡೋದಕ್ಕೆ ಅದರ ಸಾಮರ್ಥ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ. ನೋಡಿ, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಾರಣೆ ಆಗಿಲ್ಲ, ಯುದ್ಧದ ವಿಷಯ ಮಾತನಾಡ್ತಾ ಇಲ್ಲ. ಆದ ಕಾರಣ ಈ ಗಡಿ ರೇಖೆ ಹತ್ತಿರ ಇರುವ ಸ್ಥಳ ಉಂಟಲ್ಲ, ಭಾರತದ ಒಳಗೆ ಗಡಿ ರೇಖೆ ಹತ್ತಿರ ಇರುವ ಸ್ಥಳಗಳ, ಇಲ್ಲಿ ಏನಾದ್ರೂ ಸ್ವಲ್ಪ ಲೋಕಲಿ ಟ್ಯಾಕ್ಟಿಕಲ್ ಇದು ರಿಟಾಲಿಯೇಷನ್ ಅವ್ರು ಮಾಡಬಹುದು. ಅಲ್ಲದೆ ದೊಡ್ಡ ಪೇಟೆ ಒಳಗೆ ಹೋಗಿ ದೊಡ್ಡ ನಗರಗಳಲ್ಲಿ ಏನಾದ್ರು ಬಾಂಬ್ ಹಾಕೋದು, ಇಂಥ ಕಾರ್ಯಾಚರಣೆ ಅವರು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಅದು ಯುದ್ಧಕ್ಕೆ ಎಸ್ಕಲೇಷನ್ ಮಾಡಿಲ್ಲ, ಈ ಕಾನ್ಫ್ಲಿಕ್ಟ್ ಅನ್ನು, ಈ ಸಮಸ್ಯೆಯನ್ನು ಅಷ್ಟು ವಿಶೇಷವಾಗಿ ಯುದ್ಧದ ರೀತಿಯಲ್ಲಿ ಮಾಡಿಲ್ಲ. ಸೊ ಆದ ಕಾರಣ ಅಲ್ಲಿ ಅವಕಾಶ ಇಲ್ಲ. ಲೋಕಲ್ ಟ್ಯಾಕ್ಟಿಕಲ್ ಲೆವೆಲ್ ನಲ್ಲಿ ಏನಾದ್ರು ಅವ್ರು ಮಾಡ್ಯಾರು, ಅದಕ್ಕೆ ಬೇಕಾದಷ್ಟು ಮುಂಜಾಗ್ರತೆ ಭಾರತೀಯ ಸೇನಾಪಡೆಗಳಲ್ಲಿ ಆಲ್ರೆಡಿ ಉಂಟು. ಭಾರತ ಸೇನಾಪಡೆಗಳು ಮುಂಜಾಗ್ರತಾ ಕ್ರಮವಾಗಿ ಬಾರ್ಡರ್ ನಲ್ಲಿ ಇರುವ ಎಲ್ಲ ನಾಗರಿಕರಿಗೆ ತುಂಬಾ ಇದ್ದಾರೆ, ಅಲ್ಲಿ ಕೃಷಿಕರಿದ್ದಾರೆ, ಬಿಸ್ನೆಸ್
ಉದ್ಯಮಿಗಳಿದ್ದಾರೆ, ಎಲ್ಲರಿಂದ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಇವತ್ತು ಒಂದು ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸಿವಿಲ್ ಡಿಫೆನ್ಸ್ ಇದ್ದು, ಅದು ಬಹಳ ಮುಖ್ಯವಾದದ್ದು. ಇಂಥ ಸಮಯದಲ್ಲಿ ಸಿವಿಲ್ ಡಿಫೆನ್ಸ್ ಇವತ್ತಿನ ಕಾರ್ಯಾಚರಣೆ ಉಂಟಲ್ಲ, ಭಾರತದಲ್ಲಿ ಒಂದು 244 ಸ್ಥಳಗಳನ್ನು ಆಯ್ಕೆ ಮಾಡಿದ್ದಾರೆ. ಸೊ ಈ ಸ್ಥಳಗಳಲ್ಲಿ ಅವರು ಸಿವಿಲ್ ಡಿಫೆನ್ಸ್ ನವರು, ಫೈರ್ ಸರ್ವಿಸ್ನವರು ಒಟ್ಟುಗೂಡಿ ಎಲ್ಲ ಜನರಿಗೆ, ನಾಗರಿಕರಿಗೆ ಈ ಬಾಂಬ್ ಅಟ್ಯಾಕ್ ಆದರೆ ಅಥವಾ ಇಂಥ ಸಮಯದಲ್ಲಿ ಏನ್ ಮಾಡಬೇಕು ಅದರ ಬಗ್ಗೆ ಜ್ಞಾನ ಕೊಡುವುದು, ಅದರ ಕಾರ್ಯಕ್ರಮ ಇವತ್ತಾಗಬೇಕು. ನೋಡಿ, ಇಸ್ರೇಲ್ ಅಂತ ದೇಶದಲ್ಲಿ ಈ ಕಾರ್ಯಕ್ರಮ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಸ್ರೇಲಿ ಅವರು ಡೈಲಿ ಏರ್ ರೈಡ್ ಸೈರನ್ ಆದ ಕೂಡಲೇ ಸೀದಾ ಓಡಿ ಹೋಗಿ ಬಂಕರ್ನೊಳಗೆ ಹೋಗ್ತಾರೆ. ಆದ್ರೆ ಭಾರತದಲ್ಲಿ ಅಂತ ಬಂಕರ್ಗಳು ಇಲ್ಲ, ಮತ್ತೆ ಅಂತ ಒಂದು ಪ್ರವೇಶ ಇರ್ಲಿಲ್ಲ. ಸೊ ಜನರಿಗೆ ತಿಳಿಸ್ಬೇಕಾಗ್ತದೆ, ಲೈಟ್ ಔಟ್ ಹೇಗೆ ಮಾಡೋದು ರಾತ್ರಿಯಲ್ಲಿ ಅಂತ ಎಲ್ಲ ತುಂಬಾ ವಿಷಯ ಉಂಟು ಅದರಲ್ಲಿ. ಸೊ ಅದು ಸರ್ಕಾರ, ಭಾರತ ಸರ್ಕಾರ ಮತ್ತು ಸೇನೆ ಆ ಕಾರ್ಯಾಚರಣೆ ಮಾಡ್ತಾ ಉಂಟು. ಅಂತ ಏನು ಅಪಾಯವಿಲ್ಲ ಅಲ್ಲಿ. ಪಾಕಿಸ್ತಾನ ಏನು ಹೇಳ್ಬೋದು, ನಾವು ಅಲ್ಲಿ ಹೊಡಿತೇವೆ ಇಲ್ಲಿ ಹೊಡಿತೇವೆ ಅಂತ, ಅದು ಹೇಳಿದ್ರು ಏನು ನಮ್ದೊಂದು ಹೆಚ್ಚು ಅಪಾಯದೇನು ಅಲ್ಲಿ ಕಾಣ್ತಾ ಇಲ್ಲ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಮಧ್ಯರಾತ್ರಿಯಲ್ಲೇ ಪಾಕಿಸ್ತಾನ ನರಳೋ ಹಾಗೆ ಮಾಡಿದೆ ಭಾರತೀಯ ಸೇನೆ. ಭಾರತೀಯ ಸೇನೆ ಭಾರತೀಯರಿಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಕೊಟ್ಟಂತಹ ಸುದ್ದಿಯಿಂದಾಗಿ ಭಾರತೀಯರು ಸೇನೆಗೆ ಜೈಕಾರವನ್ನ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಚಿಕ್ಕದೊಂದು ಬ್ರೇಕ್ನ ಬಳಿಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.